ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಜಯನಗರದಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ನಾನು, ಅಮ್ಮ ಮತ್ತು ಚಾರ್ವಿಕ್. ಅವ್ನಿಗೆ ಹುಷಾರಿಲ್ಲದಾಗ ಇಲ್ಲಿ ಕರ್ಕೊಂಬರ್ತೀವಿ ಗುರುವಾರ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಆಸ್ಪತ್ರೆಯಿಂದ ಬಂದಮೇಲೆ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು, ಪ್ರಸಾದ ಸಿಕ್ತು ಫಸ್ಟ್ ಟೈಮ್. ನಮಗಂತೂ ತುಂಬಾ ಖುಷಿ ಆಯಿತು. ಜನ ಅಷ್ಟು ರಶ್ ಇದ್ದರು, ಅಂದರೂ ಪ್ರಸಾದ ಎಲ್ಲ ಸಿಕ್ತು. ತುಂಬಾ ಟೇಸ್ಟಿಯಾಗಿತ್ತು ಪ್ರಸಾದ ಅಂತೂ. ಹಾಗೆ ಅಲ್ಲಿ ಫಿಲಮ್ ಆ್ಯಕ್ಟರ್ಸ್ ಕೋಟೆ ಪ್ರಭಾಕರ್ ಅಂತ ಇದ್ದಾರಲ್ಲ, ವಿಲನ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಕಳಸಿ ಪಳ್ಯ, ಮತ್ತು ಹಾಗೆ ಚಾಮುಂಡಿ ಫಿಲಮ್ನಲ್ಲಿ ಮಾಲಾಶ್ರೀ ಅವ್ರ ಜೊತೆ ಎಲ್ಲ ಮಾಡಿದಾರಲ್ಲ, ಅವ್ರ ಮಿಸ್ಸಸ್ ಎಲ್ಲ ಬಂದಿದ್ರು. ಎಷ್ಟು ಡೌನ್ ಟು ಅರ್ತ್ ಅಂತ ಅನಿಸ್ತು. ಅವರೆಲ್ಲ ತೆರೆ ಮೇಲೆ ನೋಡೋದಕ್ಕೆಲ್ಲ ಎಷ್ಟು ಅವರು ಇದಾಗಿ ಎಷ್ಟು ಆಶಾಗೆಲ್ಲ ಕಾಣ್ತಿರ್ತಾರೆ, ಬಟ್ ರಿಯಲ್ ಲೈಫಲ್ಲೆಲ್ಲ ಎಷ್ಟು ಡೌನ್ ಟು ಅರ್ತ್ ಅಂತ ಅನ್ನಿಸ್ತು. ನಮ್ಗಳ ಜೊತೆನೇ ಕೂತ್ಕೊಂಡು ಎಲ್ಲ ಊಟ ಮಾಡೋದು ಎಲ್ಲ ಮಾಡಿದ್ರು, ನೋಡಿ ಖುಷಿ ಅನ್ನಿಸ್ತು. ಹಾಗೆ ನನ್ನ ಮಗ ಅಂತೂ ಫೋನ್ ಇಟ್ಕೊಂಡು ಎಲ್ರಿಗೂ ಕೊಡೋದು, ಹಿಂಗೆ ಎತ್ಕೊಳ್ಳೋದು, ಆ ಥರ ಆಟ ಆಡಿಸ್ಕೊಂಡು ಎಲ್ಲಿ ಕೂತಿದ್ದವ್ರಿಗೆ ಎಲ್ಲರಿಗೂ ಫ್ರೆಂಡ್ ಮಾಡಿಕೊಂಡು ಎಲ್ಲ ಓಡಾಡ್ಕೊಂಡು ಬರ್ತಿದ್ದ. ಅವ್ನಿಗೆ ಒಂದು ಕಡೆ ಕೂತ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಎಲ್ಲ ಓಡಾಡ್ತಾ ಇರಬೇಕು, ಎಲ್ಲರೂ ಮಾತಾಡಿಸ್ಬೇಕು. ಆ ಥರ ಅವನದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಎಲ್ಲರೂ ಖುಷಿಯಾಗಿ ಮಾತಾಡಿಸ್ಕೊಂಡು ಜೋವಿಯಲ್ಲಾಗಿರ್ತಾನೆ ಚಾರ್ವಿಕ್ ಅಂತೂ. ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಇವತ್ತು ಗುರುವಾರ ಆಗಿದೆ, ಸ್ವಲ್ಪ ವಿಶೇಷವಾದ ಪೂಜೆ ಇರುತ್ತೆ ಯಾವಾಗಲೂ ಕೂಡ. ಇವತ್ತು ತುಂಬಾ ಚೆನ್ನಾಗಿತ್ತು, ಹಾಗೆ ರಶ್ ಕೂಡ ಇತ್ತು. ಅದರಿಂದ ಅಲ್ಲಿ ರಾಘವೇಂದ್ರ ಸ್ವಾಮಿ ಅನ್ನೋದು ಬೋರ್ಡ್ ಮೇಲೆ ರಾಘವೇಂದ್ರ ಸ್ವಾಮಿ ಮೇಲೆ ಹಿಂಗೆ ಬೆರಳಲ್ಲಿ ಹಿಂಗೆ ತಿದ್ದುತ್ತಾರೆ. ಅದು ಯಾಕೆ ಹಂಗೆ ತಿದ್ದುತ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನಾನು ನೋಡಿದ್ದು ಫಸ್ಟ್ ಟೈಮ್ ಅದನ್ನು ಹಂಗೆ ತಿದ್ದೋದನ್ನು. ನಿಮಗೇನಾದರೂ ಗೊತ್ತಿತ್ತು ಅಂದರೆ ಯಾಕೆ ಹಂಗೆ ತಿದ್ದುತ್ತಾರೆ, ಏನಾಗುತ್ತೆ ಅದರಿಂದ, ಯಾಕೆ ಹಂಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸಿ ಕಮೆಂಟಲ್ಲಿ, ಓಕೆನಾ? ಸೊ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟು ವರ್ಷಗಳ ನಂತರ ನಾನು ಹೋಗಿ ನೋಡಿದ್ದು ಅಂತ ಅಂದರೆ, ಫಸ್ಟ್ ನಮ್ಮ ಮನೆ ಇಲ್ಲೇ ಇದ್ದಿದ್ದು ಬೆಂಗಳೂರಲ್ಲಿ. ನಾವು ಫಸ್ಟ್ ಟೈಮ್ ಮನೆ ಮಾಡಿದಾಗ ಆವಾಗೆಲ್ಲ ಹೋಗ್ತಾಯಿದ್ದೆ, ಪಾಪು ಆಗೋಕ್ಕೆಲ್ಲ ಮುಂಚೆ. ಇವಾಗ ಪಾಪು ಆದಾಗಿಂದ ಹೋಗೋಕ್ಕೆ ಆಗಿರಲಿಲ್ಲ ಇಲ್ಲಿ. ಇವತ್ತೇ ಫಸ್ಟ್ ಟೈಮ್ ಆಫ್ಟರ್ 2-3 ಇಯರ್ಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲೆಲ್ಲ ಒಂದು ನೆನಪಿಗೆ ಫೋಟೋಸು ಆ ಥರದ್ದೆಲ್ಲ ತಗೊಂಡು ಬಂದೆ, ತುಂಬ ಖುಷಿ ಆಯಿತು. ಇದಾದ ಆವತ್ತಿನ ಡೇನೇ ಅಮ್ಮನೂ ತುಮಕೂರಿಗೆ ಹೊರಟರು. ಯಾಕೆ ಅಂತ ಅಂದರೆ ಅಪ್ಪನಿಗೆ ಊಟ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಹೊರಟೋದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡಿದೆ. ನಮ್ಮ ಮನೆಯವರ ಅಪರೂಪಕ್ಕೆ ಸ್ವಲ್ಪ ಬೇಗ ಬಂದಿದ್ದರು. ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಎಲ್ಲ ಬರೋಣ ಓಡಾಡಿಕೊಂಡು. ಅವರು ಯಾವತ್ತೂ ಬಂದೇ ಇಲ್ಲ ಈ ಮನೆಗೆ ಬಂದಾಗಿಂದ ಮೇಲ್ಗಡೆ. ನನ್ನ ಜೊತೆ ಬಂದಿಲ್ಲ, ಅವರು ಬೇಕಾದ್ರೆ ಬಂದು ಹೋಗಿದ್ದಾರೆ, ಬಟ್ ನಮ್ಮ ಜೊತೆ ಬಂದೇ ಇಲ್ಲ. ಸೊ ಹಾಗಾಗಿ ನಾನೇ ಬಲವಂತ ಮಾಡಿ ಕರ್ಕೊಂಡ್ಬಂದೆ, ಹೋಗೋಣ ಸ್ವಲ್ಪ ಮೇಲ್ಗಡೆ ಎಲ್ಲ ಓಡಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು. ಈ ಮನೆಗೆ ಬಂದು ಇಷ್ಟು ತಿಂಗಳಾಯಿತು, ಒಂದು ದಿವಸಗೂ ನನ್ನ ಹಸ್ಬೆಂಡ್ ಮೇಲಕ್ಕೆ ನಮ್ಮ ಜೊತೆ ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಮೇಲಕ್ಕೆ ಬಂದಿರೋದು. ಅದು ಈವ್ನಿಂಗ್ ಎಷ್ಟು ಚೆನ್ನಾಗಿದೆ ವೆದರ್, ಕೂಲ್ ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ. ನನ್ನ ಮಗ ಇಷ್ಟು ದಿವಸ ಕೆಳಗಡೆ ಇಳಿದು ಆಟ ಆಡ್ತಿದ್ದಾನೋ, ಅವ್ರ ಅಪ್ಪ ಬಂದರು ಅಂತ ಮೇಲ್ಗಡೆ ಎತ್ಕೋ ಅಂತ ಆಟ ಮಾಡ್ತಿದ್ದಾನೆ. ತುಂಬ ಚೆನ್ನಾಗಿದೆ ವೆದರ್ ಬೆಂಗಳೂರಲ್ಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ಇಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ಮಾತ್ರ ವೆದರು, ಕ್ಲೌಡಿ ವೆದರ್, ಸನ್ರೈಸ್, ಆರೆಂಜ್ ಕ್ಲೌಡ್, ಸಕ್ಕತ್ತಾಗಿದೆ ಮಾತ್ರ. ಕಾಣುತ್ತಾ ಇಲ್ವಾ ಗೊತ್ತಿಲ್ಲ, ಕ್ಯಾಮ್ರಾಗ ಅಷ್ಟು ಕಾಣಲ್ಲ. ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ನಮ್ಮನೆ ಸೆಕ್ಯೂರಿಟಿ ಮನೆ ಪಾಪು ಚೆನ್ನಾಗಿದ್ದಾಳೆ ಮಾತ್ರ, ಕ್ಯೂಟಾಗಿ. ನೇಪಾಳಿಯನ್ಸ್ ಮತ್ತು ಅವರು ಸಕ್ಕತ್ತಾಗಿರ್ತಾರೆ ನೋಡೋಕ್ಕೆ, ವೈಟಿಗೆ. ಬನ್ನಿ ಇವಾಗೆಲ್ಲ ಬಟ್ಟೆ ಹರಕ್ಕೆ, ಈಗೆಲ್ಲ ಬಟ್ಟೆ ಎಲ್ಲ ಹರಕಿದಾಯಿತು. ಈಗ ಕೆಳಗಡೆ ಹೋಗ್ಬೇಕು ಮನೆಗೆ ಗಾಯ್ಸ್. ಗೈಸ್, ಇವಾಗ ನಮ್ಮ ಮನೆ ಹತ್ರ ದೇವ್ರು ತಗೊಂಡ್ಬರ್ತಾರೆ. ಆ್ಯಕ್ಚುಲಿ ಅಣ್ಣಮ್ಮ ದೇವಿ, ಗಂಗಮ್ಮ ದೇವಿ, ಮಲೆ ಮಹದೇಶ್ವರ ಅದೆಲ್ಲ ದೇವ್ರು ಕೂರಿಸಿರ್ತಾರೆ. ಸೊ ಹಾಗಾಗಿ ದೇವ್ರ ಉತ್ಸವ ಇದೆ. ನಾನು ಕಾದೆ, ಪಕ್ಕದ ರೋಡಲ್ಲೆಲ್ಲ ಸೌಂಡ್ ಬಂತು
ಹೋಗೋಣ ದೇವ್ರನ್ನ ನೋಡ್ಕೊಂಡ್ ಬರೋಣ ಕೈ ಮುಕ್ಕೊಂಡು ಅಂತ ಅಂದ್ಬಿಟ್ಟು ಕರ್ಗ ಎಲ್ಲ ತಗೊಂಡ್ಬರ್ತಾರೆ. ಸೊ ಹೋದ್ರೆ ಅಲ್ಲಿ ಬರಲೇ ಇಲ್ಲ ಎಷ್ಟೊತ್ತಾದ್ರೂ. ಸರಿ ಅಂತ ಅಂದ್ಬಿಟ್ಟು ಅನ್ನ ಎಲ್ಲ ಮಾಡಿದ್ದೆ. ನಮ್ಮ ಮನೆಯವರು ಹೊಟ್ಟೆ ಹಸಿ ಅನ್ನನೇ ತಿಂತೀನಿ ಅಂದ್ರೆ ಸರಿ ಬೇಡ ಮುದ್ದೆ ಮಾಡ್ತೀನಿ, ಅಪರೂಪಕ್ಕೆ ಬೇಗ ಬರ್ತಾರೆ ಒಂದೊಂದ್ಸತಿ. ಸೊ ಮುದ್ದೆ ಮಾಡ್ಬಿಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ಖುಷ್ಬೂನು ಬೇಗ ಬಂದಿದ್ದಾಳೆ ಇವತ್ತು ಮನೆಗೆ, ಆಫೀಸ್ ಬೇಗ ಮುಗೀತು ಅಂತ ಅಂದ್ಬಿಟ್ಟು. ಸೊ ಬಸ್ಸಾರು ಮಾಡಿದೆ ಇವತ್ತು. ಬಸ್ಸಾರು ಮುದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮುದ್ದೆ ಮಾಡೆಲ್ಲ ಇಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಆಗಲೇ ದೇವ್ರನ್ನೆಲ್ಲ ಕರ್ಕೊಂಬರೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಬೇಗ ಬೇಗ ಎಲ್ಲ ಕ್ಲೋಸ್ ಮಾಡಿ ಬಾಗಿಲೆಲ್ಲ ಕ್ಲೋಸ್ ಮಾಡ್ಕೊಂಡು ನಾವು ಕೆಳಗಡೆ ಬಂದ್ವಿ. ಇಡೀ ನಮ್ಮ ಬಿಲ್ಡಿಂಗ್ ಪೂರ್ತಿ ಎಲ್ಲ ಕೆಳಗಡೆ ಪಾರ್ಕಿಂಗ್ ಲಾಟಲ್ಲೇ ಇದ್ವಿ. ಎಲ್ಲ ಕಾಂಪೌಂಡಲ್ಲಿ ಪೂರ್ತಿ ಎಲ್ಲ ಮಕ್ಕಳಿರೋರೆ ನಮ್ಮ ಬಿಲ್ಡಿಂಗಲ್ಲಿರೋರು ಆಲ್ಮೋಸ್ಟ್ ಎಲ್ಲ. ಅದರಲ್ಲಿ ನಮ್ಮ ಚಾರ್ವಿಕ್ ಒಬ್ಬ ಸ್ವಲ್ಪ ಪುಟ್ಟವನಷ್ಟೇ, ಇನ್ನೆಲ್ಲ ಸ್ವಲ್ಪ 2-3 ಇಯರ್ಸ್ ಆ ಥರ ಮೇಲಿರೋರೇ. ತುಂಬ ಚೆನ್ನಾಗಿತ್ತು ಮಾತ್ರ. ಎಲ್ಲ ಪಾಪುಗೆಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಬೇಕಾಗಿತ್ತು ಎಲ್ಲರ ಮಕ್ಳಿಗೂ ಅಲ್ವಾ, ಅದಕ್ಕೆ ಎಲ್ಲರೂ ಬಂದು ಅಲ್ಲೇ ನಿಂತಿದ್ರು. ಸೊ ಹಂಗಾಗಿ ನಾವು ತುಂಬ ವರ್ಷ ಆದಮೇಲೆ ಇದನ್ನು ನೋಡ್ತಾ ಇರೋದು. ದೇವ್ರದ್ದು ಏನು ಕುಣಿತಾ ಇರ್ಬೋದು, ಈ ಥರ ದೇವ್ರ ತರೋದು ಎಲ್ಲ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಆ ಥರ ನೋಡ್ತಾ ಇದ್ದಿದ್ದು. ನಾನು ಮದುವೆ ಆದಾಗ ನಮ್ಮ ರಾಘವ್ರ ಊರಲ್ಲಿ ಪಲ್ಲಕ್ಕಿ ಉತ್ಸವ ಅಂತ ಮಾಡಿರ್ತಾರೆ. ಅಲ್ಲಿ ಒಂದು ತುಂಬ ದೇವ್ರುಗಳನ್ನ ಟ್ಯಾಕ್ಟ್ರ್ ಮೇಲೆ ಈ ಥರ ಕೂರಿಸ್ಕೊಂಡೆಲ್ಲ ತೊಗೊಂಬರ್ತಾರೆ. ನೋಡ್ತಾ ಇರ್ಬೋದು, ಇದು ಅಣ್ಣಮ್ಮ ದೇವಿ ಫಸ್ಟ್ ಬಂದಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಾತ್ರ. 2 ಕಣ್ಣು ಸಾಲದು ದೇವಿನ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಣ್ಣಮ್ಮ ದೇವಿ ಅಂತೂ. ಇನ್ನೇನು 1 ವಾರದಿಂದ ಎಲ್ಚೇನಹಳ್ಳಿಲಿ ಕರ್ಗ ಜಾತ್ರೆ ಆ ಥರದ್ದೆಲ್ಲ ನಡೀತಾ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಅಕ್ಕಪಕ್ಕದ ಏರಿಯಾದಲ್ಲಿರೋರು ಅವರು ಎಲ್ಲ ದೇವ್ರನ್ನೆಲ್ಲ ಕರೆಸಿ ತುಂಬ ಮೆರವಣಿಗೆ ಮಾಡ್ತಾರೆ. ಎಲ್ಲ ಏರಿಯಾಗಳಿಗೂ ಹೋಗಿ ಇಲ್ಲಿ ನಿಯರ್ ಬೈ ಎಲ್ಚೇನಹಳ್ಳಿ ಏನೇನಿದೆ ಆ ಕಡೆ ಎಲ್ಲ ನನಗೆ ಗೊತ್ತಿರೋ ಹಾಗೆ ಇಲ್ಲೆಲ್ಲ ಪೂರ್ತಿ ಮೆರವಣಿಗೆ ಮಾಡ್ತಾರೆ. ಎಷ್ಟು ದೇವರು, ಚಲನಾರಾಯಣ ಸ್ವಾಮಿ ಇದೆಲ್ಲ ನೀವು ಕಮೆಂಟಲ್ಲಿ ತಿಳಿಸಿ, ಎಷ್ಟು ದೇವ್ರು ಬಂತು ಅಂತ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆ ನಿಮಗೂ ಎಲ್ಲ ಆಶೀರ್ವಾದ ತಗೊಳ್ಳಿ ಎಲ್ಲ ದೇವ್ರದ್ದು. ತುಂಬ ಚೆನ್ನಾಗಿತ್ತು ಮೆರವಣಿಗೆ. ಹಾಗೆ ಆ ಡ್ರಮ್ ಸೌಂಡ್ ಅಂತೂ ಎಲ್ರಿಗೂ ಅನಿಸುತ್ತಲ್ವ, ಆ ಡ್ರಮ್ ಸೌಂಡ್ಗೆ ಎಲ್ಲ ಸ್ಟೆಪ್ ಹಾಕಬೇಕು ಅಂತ ಅಂದ್ಬಿಟ್ಟು ನಮ್ಮ ಬಿಲ್ಡಿಂಗಲ್ಲಿದ್ದವರು ಕೆಲವರು ಜನ ಅವರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಹೀಗೆ ಒಂದಾದ್ಮೇಲೆ ಒಂದು ದೇವ್ರದ್ದು ಎಲ್ಲ ಮೆರವಣಿಗೆ ಎಲ್ಲ ಅವ್ರವ್ರ ಎಲ್ಲ ಅಲಂಕಾರ ಮಾಡಿಕೊಂಡು ಎಲ್ಲ ಡ್ರಮ್ದು ಎಲ್ಲ ಬೀಟ್ಸು, ಕೆಲವು ಡ್ಯಾನ್ಸ್ ಮಾಡೋದು, DJ ಇತ್ತು. ಹಾಗೆ 1 ವಾರದಿಂದ ಫುಲ್ಲು DJ ಸಾಂಗ್ಸೇನೆ ಎಲ್ಲ ಪೂರ್ತಿ ನೈಟ್ವರೆಗೂ. ಸಂಜೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ನೈಟ್ ಒಂದು 10-10:30ವರೆಗೂ ಸಾಂಗ್ಸ್ಗಳು ಅದು ಇದು ಎಲ್ಲ ಇರ್ತಾನೆ ಇತ್ತು. ಆಲ್ಮೋಸ್ಟ್ 1 ವೀಕೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಹಾಗೆ ಪ್ರಸಾದ ಕೊಡ್ತಾಯಿದ್ರು. ನಮ್ಮ ಮನೆ ಎದುರುಗಡೆನೂ ಎಲ್ಲ ಪ್ರಸಾದ ಹಂಚೋದು. ಹಾಗೆ ರೋಡ್ ಸೈಡು ಈ ಕಡೆ ಪಕ್ಕದ ರೋಡು ಆ ಥರ ಎಲ್ಲ ಕಡೆ ಪ್ರಸಾದ, ನಾವು ಎಲ್ಲ ಪ್ರಸಾದ ಇಸ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಟೊಮೊಟೊ ಬಾತ್ ಆ ಥರದ್ದೆಲ್ಲ ಕೊಡ್ತಿದ್ರು. ಪ್ರಸಾದ ಮಾತ್ರ ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಪ್ರಸಾದ ಅಂದರೆ ಸೂಪರ್ ಆಗಿರುತ್ತಲ್ವ ಯಾವಾಗಲೂ. ನೋಡಿ ಶಿವ ಬರ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಎಷ್ಟು ಇವಾಗೆಲ್ಲ ಎಷ್ಟು ಬೇರೆ ಬೇರೆ ಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲೆಲ್ಲ ಮೆರವಣಿಗೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಏನಂದರೆ ಜನ್ರೇಷನ್ ಆಗ್ತಾ ಬೇರೆ ಲೆವೆಲ್ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡೋದನ್ನು ಕೂಡ ತುಂಬ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು.
ಹಾಗೆ ಇಲ್ಲಿ ದೇವಿ ಪಾತ್ರಧಾರಿದು ವೇಷ ಏನಿದೆ ಅದನ್ನು ಧರಿಸ್ಕೊಂಡ್ಬಂದು ಒಂದೆರಡು ಸ್ಟೆಪ್ ಎಲ್ಲ ಹಾಕಿದ್ರು, ಡ್ಯಾನ್ಸ್ ಎಲ್ಲ ಮಾಡಿದ್ರು, ನೃತ್ಯ ಆ ಥರದ್ದೆಲ್ಲ ಮಾಡಿ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು. ನೋಡಿ ಅವ್ನ ಪಾಪು ಎಷ್ಟು ಚೆನ್ನಾಗಿ ಅಷ್ಟು ಜನರ ಮಧ್ಯೆ ಹೆಂಗೆ ಕುಣಿತಿದ್ದಾನೆ. ಆಗಲಿ ಒಂದು 3 years ಇರಬೇಕೇನೋ ಪಾಪುಗೆ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ, ಎಷ್ಟು ಧೈರ್ಯವಾಗಿ ಬಂದು ಅಷ್ಟು ಜನದ ಮಧ್ಯೆ ಅಂತ. ನನ್ನ ಮಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎದುರ್ಕೊಳ್ಳೋನು, ಸೌಂಡ್ ಸಿಕ್ಕಾಪಟ್ಟೆ ಡಿ ಜೆ ಮ್ಯೂಸಿಕ್ದೆಲ್ಲ ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗಬೇಕು ಬಿಲ್ಡಿಂಗ್ಗೆ ಆ ಥರ ಸೌಂಡ್ಸ್ ಇತ್ತು. ಅವಾಗ ಸ್ವಲ್ಪ ಎದುರ್ಕೊತಿದ್ದ. ಆಮೇಲೆ ಅದು ಸ್ವಲ್ಪ ಅವನಿಗೆ ಅಭ್ಯಾಸ ಥರ ಅದು ಆಗೋಯ್ತು. ಅದಾದಮೇಲೆ ಅವನು ಸ್ಟೆಪ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡೋನು, ಆ ಥರ ಎಲ್ಲ ಮಾಡ್ತಿದ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತೊಂದು ಸ್ವಲ್ಪ ಸಂಡೇ, ಸೊ ಹಾಗಾಗಿ ಇವಾಗ ಬೆಳಗ್ಗೆನೇ ವಾಕ್ ಮಾಡೋಕ್ಕೆ ಬಂದಿದ್ದೀನಿ. ನಿನ್ನೆ ನೈಟು ಎಲ್ಲ ದೇವ್ರದ್ದು ಮೆರವಣಿಗೆ ಅದು ಎಲ್ಲ ಫುಲ್ಲು ಸಕ್ಕದಾಗಿತ್ತು. ಆ ಥರದ್ದು ನಾನು ಅಷ್ಟು ನೋಡೇ ಇಲ್ಲ. ನಮ್ಮ ರಾಘೋರ್ ಊರಲ್ಲಿ ಮಾಡಿರೋದು ನಾನು ನೋಡಿದ್ದೆ, ಬಟ್ ಇಷ್ಟು 9 years ಬ್ಯಾಕ್ ಹಂಗೆ ಆವಾಗ ನೋಡಿದ್ದು. ಸೊ ಇವಾಗ ನೋಡಿದ್ರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ನಮ್ಮ ದೇವಿ ಅಂತೂ ತಾಯಿದ ಅಲಂಕಾರ ಎಲ್ಲರದು ಅಷ್ಟೇ, ಅದು ಮಾತ್ರ ಅಂತಲ್ಲ, ಎಲ್ಲ ದೇವ್ರದ್ದು ಸಕ್ಕತ್ತಾಗಿ ಮಾಡಿದರು. ಇವಾಗ ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲ ಮೆಟ್ರೋ ಕೂಡ ರೆಡಿಯಾಗಿದೆ, ಹೊರಡೋದಕ್ಕೆ 2 ನಿಂತಿದೆ. ಬರ್ಡ್ಸ್ ಎಲ್ಲ ಬೆಳಗಿನ ದಿನಚರಿಗೆ ಅವರು ಎಲ್ಲ ಹೋಗ್ತಾ ಇದ್ದಾರೆ. ಬರ್ಡ್ಸ್ಗಳು ಕೂಡ ಸಕ್ಕದಾಗಿರುತ್ತೆ. ಮನೆ ಮೇಲೆ ಟೆರೆಸ್ ಇರಬೇಕು ಅನ್ನೋದು ಇದಕ್ಕೇ. ಈಗ ನಾವು ಇಷ್ಟು ವರ್ಷ ಇದ್ದಿದ್ದು ಮನೆ ಮೇಲೆ ಟೆರೆಸ್ ಮೇಲೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹಿಂದೆ ಬರ್ಡ್ಸ್ ನೋಡಿ ಕಾಣಲ್ಲ, ಅದೆಲ್ಲೋ ಒಂದೊಂದು ಡಾಟ್ ಇಟ್ಟಂಗೆ ಕಾಣುತ್ತೆ ಅಷ್ಟೇ, ಬಿಟ್ಟರೆ ಕಾಣೋದಿಲ್ಲ. ಸೊ ನೋಡಿ ತಿಂಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 10 minutes ವಾಕ್ ಮಾಡಿಬಿಟ್ಟು ಹೊರಡ್ತೀನಿ. ಕೆಲಸ ಇರುತ್ತೆ ಚಪಾತಿ ಅಂತ ಅಂದರೆ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇದು ನಮ್ಮ ಏರಿಯಾ ಜಾತ್ರೆ. ಏನು ನೋಡಿದ್ರಿ, ಮೆರವಣಿಗೆ, ದೇವ್ರ ಮೆರವಣಿಗೆ, ಹಾಗೆ ನನ್ನ ಡೈಲಿ ವ್ಲಾಗ್ ಅದ್ರ ಜೊತೆಗೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.